ಎಲ್ಲರಿಗೂ ನಮಸ್ಕಾರ. ಇನ್ಫೈನೈಟ್ IAS ವತಿಯಿಂದ ಕರೆಂಟ್ ಅಫೇರ್ಸ್ MCQ ಏಪ್ರಿಲ್ 2026 ಡಿಸ್ಕಷನ್ಗೆ ಸ್ವಾಗತ. ಸೊ ಈ MCQಸ್ಗಳು ನಿಮ್ಮ ಮುಂಬರುವ KAS, PSI, KSRP, PAO ಆ್ಯಂಡ್ ಅದರ್ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗೆ ಅತಿ ಮುಖ್ಯವಾಗಿರುತ್ತವೆ. ಸೊ ಇವಾಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನೋಡೋದಾದರೆ ಯಾಣ ಕೇವ್ಸ್ ಬಗ್ಗೆ ಇದೆ. ಯಾಣ ಗುಹೆಗಳು ಮುಖ್ಯವಾಗಿ ಯಾವ ವಿಧದ ಶಿಲೆಯಿಂದ ನಿರ್ಮಾಣಗೊಂಡಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಆಪ್ಷನ್ಸಲ್ಲಿ ಗ್ರನೈಟ್ ಅಂತ ಕೊಟ್ಟಿದ್ದಾರೆ, ಸ್ಯಾಂಡ್ ಸ್ಟೋನ್, ಕಾಸ್ಟ್ ಲೈಮ್ ಸ್ಟೋನ್, ಬೆಸಾಲ್ಟ್ ಅಂತ ಹೇಳಿದ್ದಾರೆ. ಸೊ ಕನ್ನಡದಲ್ಲಿ ಗ್ರಾನೈಟ್, ಮರಳುಗಲ್ಲು, ಕಾಸ್ಟ್ ಸುಣ್ಣಗಲ್ಲು, ಬಸಾಲ್ಟ್ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕಾಸ್ಟ್ ಸುಣ್ಣಗಲ್ಲು. ಕಾಸ್ಟ್ ಲೈಮ್ ಸ್ಟೋನ್ ಇಂದ ಇವು ಫಾರ್ಮ್ ಆಗಿರ್ತವೆ ಅಂತ ಹೇಳ್ಬಿಟ್ಟು ಉತ್ತರ ಆಗಿರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ಯಾಣ ಕೇವ್ಸ್ನ ಜಿಯೋ ಹೆರಿಟೇಜ್ ಸೈಟ್ ಆಫ್ ದಿ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗಳು ನಿಮಗೆ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಆಗಿ ಬರ್ಬೋದು. ಓಕೆ, ಸೊ ಇದು ಉತ್ತರ ಕನ್ನಡದಲ್ಲಿರುವ ಯಾಣದ ಬೃಹತ್ ಕಪ್ಪು ಶಿಲಾ ರಚನೆಯ ಕಾಸ್ಟ್ ಸುಣ್ಣಗಲ್ಲಿನಿಂದ ನಿರ್ಮಾಣಗೊಂಡಿದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸುಣ್ಣಗಲ್ಲಿನ ಕರಗುವಿಕೆ ಮತ್ತು ಅಪಕ್ಷದಿಂದ ಇವು ರೂಪುಗೊಂಡಿವೆ ಅಂತ ಹೇಳ್ಬೋದು. ಸೊ ತುಂಬ ಮುಖ್ಯವಾದ ಪ್ರಶ್ನೆ, ನಿಮ್ಮ ಮುಂದಿನ ಎಕ್ಸಾಮಿನೇಷನ್ಸ್ಗೆ ಕೇಳಲೇಬೇಕಾದ ಅಂತ ಒಂದು ಪ್ರಶ್ನೆ ಇದು. ಸೊ ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ಕೂಡ ಯಾಣ ಕೇವ್ಸ್ ಬಗ್ಗೆ ಇದೆ. ಯಾಣ ಕೇವ್ಸ್ ಡಿಕ್ಲೇರ್ಡ್ ಎ ಜಿಯೋ ಹೆರಿಟೇಜ್ ಸೈಟ್ ಆಫ್ ದಿ ನ್ಯಾಷನಲ್ ಇಂಪಾರ್ಟೆನ್ಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ದ ಕರ್ನಾಟಕ. ನಾವು ಆಗಲೇ ನೋಡಿದ ಹಾಗೆ ರಾಷ್ಟ್ರೀಯ ಮಹತ್ವದ ಭೂಪಾರಂಪರಿಕ ತಾಣವೆಂದು ಘೋಷಿಸಲಾದ ಯಾಣ ಗುಹೆಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ: ಕೊಡಗು, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ ಅಂತ. ಸೊ ನಾವು ಹಿಂದಿನ ಪ್ರಶ್ನೆಯನ್ನು ನೋಡಿದಂಗೆ ಇದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾಣವು ಪಶ್ಚಿಮ ಘಟ್ಟಗಳ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಸಮೀಪದಲ್ಲಿದೆ. ಸೊ ಈ ತಾಣವು ಆಲ್ರೆಡಿ ನಾವು ನೋಡಿದಂಗೆ ಕಪ್ಪು ಸುಣ್ಣಗಲ್ಲಿನ ಶಿಲಾ ರಚನೆಯಿಂದ ಅದಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಸ್ಟ್ರಿಕ್ಟ್ ಕೇಳ್ತಾರೆ ಮತ್ತು ಟೋಪೋಗ್ರಫಿ ಕೂಡ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಆ ಕ್ವಶನ್ ಕೂಡ ನಿಮಗೆ ಯಾಣದ ಬಗ್ಗೆನೇ ಕೂಡ ಇರುತ್ತೆ. ಸೊ ಯಾಣದಲ್ಲಿರುವ ಎರಡು ಪ್ರಮುಖ ಶಿಲಾಶಿಖರಗಳ ಸರಿಯಾದ ಜೋಡಿ ಯಾವುದು? ಓಕೆ, ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆದ ಶಿಲಾಶಿಖರದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಉತ್ತರ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಾಗಿದೆ. ಸೊ ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇವುಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದೆ. ಹಾಗಾಗಿ ಇವನ್ನ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಓಕೆ, ಸೊ ಇದು ತುಂಬ ಮುಖ್ಯವಾದ ಪ್ರಶ್ನೆ ಯಾಣ ಬಗ್ಗೆ. ಸೊ ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಬಗ್ಗೆ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಓಕೆ, ಈ ಕಾಯ್ದೆಯು ಭಾರತದ ಹೊರಗೆ ಇರುವ ಭಾರತೀಯ ನಾಗರಿಕರಿಗೆ ಹಾಗೂ ಭಾರತದಲ್ಲಿ ನೋಂದಾಯಿತ ಹಡಗು ಮತ್ತು ವಿಮಾನಗಳಲ್ಲಿರುವ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಅಂತ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ನೋಡೋದಾದರೆ ಕೇಂದ್ರ ಸರ್ಕಾರವು ಕಾಯ್ದೆಯ ವಿಭಿನ್ನ ಅನುಸೂಚಿಗಳ ಅಡಿಯಲ್ಲಿ ಒಂದು ಸಂಘಟನೆಯನ್ನು ಭಯೋತ್ಪಾದನಾ ಸಂಘಟನೆ ಎಂದು ಮತ್ತು ಒಬ್ಬ ವ್ಯಕ್ತಿಯನ್ನು ಭಯೋತ್ಪಾದಕ ಎಂದು ಪಟ್ಟಿ ಮಾಡಬಹುದು. ಸೊ ಇದು ಕೂಡ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇ ಸ್ಟೇಟ್ಮೆಂಟ್ ನೋಡಿದ್ರೆ ಒಂದು ಸಂಘವನ್ನು ಕಾನೂನು ಬಾಹಿರ ಎಂದು ಘೋಷಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಮಾತ್ರ ಇರುತ್ತೆ ಅನ್ನೋದು ತಪ್ಪು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ 1 ಮತ್ತು 2. ಸೊ ಸಂಘವನ್ನು ಕಾನೂನು ಬಾಹಿರ ಎಂದು ಘೋಷಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ UAPA ಕಾಯ್ದೆ ಯಾವಾಗ ಜಾರಿಗೆ ಬಂತು, ಯಾವ ವರ್ಷದಲ್ಲಿ ಮಾಡಿದ್ರು ಇದನ್ನ ಆ್ಯಕ್ಟ್, ಅದನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಭಾಗ ಮೀಸಲಾತಿ ಒದಗಿಸುವ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಬೇರೆ ಬೇರೆ ತಿದ್ದುಪಡಿಗಳನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾದ ಸಂವಿಧಾನ ತಿದ್ದುಪಡಿ 106ನೇ ತಿದ್ದುಪಡಿ. ಓಕೆ, ಸೊ ಈ ಒಂದು ತಿದ್ದುಪಡಿ ಕಾಯ್ದೆಯನ್ನು 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭಾ ವಿಧಾನಸಭೆಗಳ ನೇರ ಚುನಾಯಿತ ಸ್ಥಾನಗಳಲ್ಲಿ ಸುಮಾರು 1/3 ಭಾಗ ಮಹಿಳೆಯರಿಗೆ ಮೀಸಲು ನೀಡಬೇಕು ಅಂತ ಹೇಳ್ಬಿಟ್ಟು ಬಿಲ್ ಪಾಸ್ ಮಾಡಿರ್ತಾರೆ. ಓಕೆ, ಸೊ ತಿದ್ದುಪಡಿ ಮಾಡಿರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ನು.
ನಿಮ್ಮ ಮುಂದಿನ ಪ್ರಶ್ನೆ, ಮುಂದಿನ ಇದಕ್ಕೆ ಎಕ್ಸಾಮಿನೇಷನ್ಸ್ಗೆ ಕೇಳ್ತಾರೆ ಇದನ್ನು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಅಗೇನ್ ಮಹಿಳಾ ಮೀಸಲಾತಿಗಳ ಬಗ್ಗೆ ಇದೆ. ಸೊ ನೋಡಿ, ಮಹಿಳಾ ಮೀಸಲಾತಿಯ ಜಾರಿಗೆ ಜನಗಣತಿ ನಂತರದ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಸಂಪರ್ಕಿಸುವ ಹೊಸ ಸಂವಿಧಾನದ ವಿಧಿ ಯಾವುದು? ನೋಡಿ ಇಲ್ಲಿ, ಸೊ ನ್ಯೂ ಆರ್ಟಿಕಲ್ ಅದು ಬರುತ್ತೆ ಆಫ್ಟರ್ ದಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದಾಗ. ಸೊ ಈ ಡಿಲಿಮಿಟೇಷನ್ ಮಾಡಿದಾದ್ಮೇಲೆ, ವುಮೆನ್ ರಿಸರ್ವೇಷನ್ ಕೊಟ್ಟಾದ್ಮೇಲೆ ಒಂದು ಹೊಸ ವಿಧಿ ಸೃಷ್ಟಿಯಾಗುತ್ತೆ. ಅದು ಆರ್ಟಿಕಲ್ 334A ಅಂತ ಹೇಳ್ಬಿಟ್ಟು. ಸೊ ವೆರಿ ಇಂಪಾರ್ಟೆಂಟ್. ನಿಮಗೆ 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅದರಿಂದ ಒಂದು ಸೃಷ್ಟಿಯಾಗುವಂಥ ಒಂದು ವಿಧಿ ಯಾವುದು ಅಂತ ಕೂಡ ನಿಮಗೆ ಕೇಳ್ತಾರೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು 106ನೇ ತಿದ್ದುಪಡಿ ಜಾರಿಗೆ ಬಂದ ನಂತರ ನಡೆಯುವ ಮೊದಲ ಜನಗಣತಿಯ ಅಂಕಿಅಂಶಗಳ ಆಧಾರದ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಮಹಿಳಾ ಮೀಸಲಾತಿ ಜಾರಿಗೆ ಬರಲಿದೆ ಎಂದು ವಿಧಿ 334A ಹೇಳುತ್ತದೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ 2026 ಏಪ್ರಿಲ್ರ ಪ್ರಕಾರ ಭಾರತದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ದರವು 38 ತಿಂಗಳ ಗರಿಷ್ಠ ಮಟ್ಟವಾದ ಎಷ್ಟು ಶೇಕಡಕ್ಕೆ ಏರಿತು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥ ಒಂದು ಇಂಡೆಕ್ಸ್ ಇದು. ಇದನ್ನು ನೆನಪಿಟ್ಕೊಳ್ಳಿ ನೀವು. 3.88% ಹೆಚ್ಚಾಗಿದೆ, 38 ತಿಂಗಳ ಗರಿಷ್ಠ ಮಟ್ಟ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಜನಗಣತಿ ಪ್ರಕ್ರಿಯೆ ಬಗ್ಗೆ ಇದೆ. ಸೊ ಜನಗಣಿತ ಪ್ರಕ್ರಿಯೆಯ ಆರಂಭಿಕ ಮನೆ ಕಾರ್ಯಾಚರಣೆಯನ್ನು ಮುಖ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಒಂಥರ ಜನರಲ್ ಕ್ವಶನ್ ಇದು. ಸೊ ಮನೆಪಟ್ಟಿ ಅಥವಾ ಮತ್ತು ವಸತಿ ಗಣತಿ ಅಂತ ಕರೀತಾರೆ. ಹೌಸ್ ಲಿಸ್ಟಿಂಗ್ ಆ್ಯಂಡ್ ಹೌಸಿಂಗ್ ಸೆನ್ಸಸ್ ಅಂತ ಇದಕ್ಕೆ ನೇಮ್ ಕೊಟ್ಟಿರ್ತಾರೆ. ಸೊ ಬೇರೆ ಬೇರೆ ಗಣತಿ ವಿಧಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಮನೆಪಟ್ಟಿ ಮತ್ತು ವಸತಿ ಗಣತಿ ಅಂತ ನೆನಪಿಡ್ಬೇಕು ಇದನ್ನು. ಸೊ ನೆಕ್ಸ್ಟ್, ಕ್ಷೇತ್ರ ಪುನರ್ವಿಂಗಡಣೆ ನಂತರ ರಾಜ್ಯಗಳ ಸ್ಥಾನಗಳು ಸುಮಾರು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಬಹುದು? ಸ್ಟೇಟ್ ಸೀಟ್ ಕುಡ್ ರೈಸ್ ಬೈ ಅಪ್ರಾಕ್ಸಿಮೇಟ್ಲಿ, ನೋಡಿ ಅಪ್ರಾಕ್ಸಿಮೇಟ್ಲಿ ವಾಟ್ ಪ್ರಪೋರ್ಷನ್ ಆಫ್ ಆಫ್ಟರ್ ಡಿಲಿಮಿಟೇಷನ್ ಅಂತ ಕೇಳಿದ್ದಾರೆ. ಸೊ ನಿಯರ್ಲಿ ಇದು 50%, 50% ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಹಾಗಾಗಿ ಇದನ್ನು ಕೂಡ ನೀವು ಡಿಲಿಮಿಟೇಷನ್ ತುಂಬ ನ್ಯೂಸಲ್ಲಿ ಇರುತ್ತೆ, ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ INS ತರಾಗಿಣಿ ನೌಕೆಯನ್ನು 2026 ಏಪ್ರಿಲ್ನಲ್ಲಿ ಯಾವ ನಗರದಲ್ಲಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು? ಸೊ ನೋಡಿ, ಇದು ಚೆನ್ನೈನಲ್ಲಿ ಮಾಡಲಾಗುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಡಿಫೆನ್ಸ್ ರಿಲೇಟೆಡ್ ಆಗಿ ನಿಮಗೆ ಬಂದಿದೆ ಇದು. ಹಾಗಾಗಿ ಮುಖ್ಯವಾಗಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್, ರೋಹಿತ್ ವೆಮುಲಾ ಬಿಲ್ ಬಗ್ಗೆ ಕೇಳಿದ್ದಾರೆ. ಪ್ರಸ್ತಾವಿತ ರೋಹಿತ್ ವೆಮುಲಾ ಮಸೂದೆ ಮುಖ್ಯವಾಗಿ ಯಾವ ವರ್ಗದ ರಕ್ಷಣೆಗೆ ಉದ್ದೇಶಿತವಾಗಿದೆ? ನೋಡಿ, ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಅವರಿಗೆ ಒಂದು ಭೇದ ಭಾವ ಅಥವಾ ಸಂಸತ್ಕ ಅನ್ಯಾಯದಿಂದ ರಕ್ಷಿಸುವ ಕ್ರಮವನ್ನು ಈ ಬಿಲ್ ತಗೊಂಬಂದಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಸುಸ್ಥಿರ ಭೂ ನಿರ್ವಹಣೆಯಲ್ಲಿ ಇಸ್ರೋ ಜೊತೆ ಸಹಕರಿಸಿದ ಆಟ್ರಿಯ ಪೂರ್ಣ ರೂಪ ಯಾವುದು? ನೋಡಿ, ಆಟ್ರಿಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಆ್ಯಂಡ್ ದಿ ಎನ್ವಿರಾನ್ಮೆಂಟ್. ಸೊ ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇದು ಇದರ ಪೂರ್ಣ ರೂಪ. ಹಾಗಾಗಿ ಇದು ಇಸ್ರೋ ಜೊತೆ ಕೋಆರ್ಡಿನೇಷನ್ ಮಾಡಿದೆ, ನೆನಪಿಡಿ. ಇದು ಪೂರ್ಣ ರೂಪಗಳು ಕೆಲವೊಂದು ಕೇಳ್ತಾರೆ ನಿಮಗೆ. ಸೊ ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ, ಇಸ್ರೋ ಮತ್ತು ಆಸ್ಟ್ರಿ ಕೊಲಾಬರೇಷನಲ್ಲಿ ಮಾಡಲಾದ ಸಹಯೋಗವು ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ನೋಡಿ, ಇದು ಸಸ್ಟೈನೇಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್, ಸುಸ್ಥಿರ ಭೂ ನಿರ್ವಹಣೆಗೆ ಇದು ಸಂಬಂಧಪಟ್ಟಿದೆ ಅಂತ ನಾವು ಹೇಳ್ಬೋದು. ಸೊ ಆಟ್ರಿ ಇಟ್ ಈಸ್ ರಿಲೇಟೆಡ್ ಇಟ್ ಈಸ್ ಬೈ ದಿ ಅಶೋಕ ಟ್ರಸ್ಟ್ ಅಂತ ತಿಳ್ಕೊಳ್ಬೇಕು. ಇದು ಲ್ಯಾಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅದು ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಕೆಫೆ 3 ನಾರ್ಮ್ಸ್ ವಿಚ್ ಆರ್ ರಿಸೀವ್ಡ್ ಬ್ರಾಡ್ ಕನ್ಸೆನ್ಸಸ್ ಫ್ರಮ್ ದ ಇಂಡಸ್ಟ್ರಿ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಸೆಕ್ಟರ್? ಓಕೆ, ಸೊ ಈ ಉದ್ಯಮ ವಲಯದ ವ್ಯಾಪಕ ಒಪ್ಪಿಗೆ ಪಡೆದ ಕೆಫೆ ಮಾನದಂಡಗಳು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದು ವಾಹನೋದ್ಯಮಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಇದರ ಪೂರ್ಣ ರೂಪ ಕೂಡ ಗೊತ್ತಿರಬೇಕಾಗತ್ತೆ. ಕೆಫೆ ಮೀನ್ಸ್ ಕಾರ್ಪೊರೇಟ್ ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್, ಇದರ ಪೂರ್ಣ ರೂಪ ಕೇಳ್ತಾರೆ ನಿಮಗೆ. ಸೊ ಇದು ವಾಹನೋದ್ಯಮಕ್ಕೆ ಸಂಬಂಧಪಟ್ಟಿದೆ. ವಾಹನ ತಯಾರಕರ ಒಟ್ಟು ವಾಹನ ಬಳಗದ ಸರಾಸರಿ ಇಂಧನ ದಕ್ಷತೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ. ನೋಡಿ, ಇದರ ಉದ್ದೇಶ ಏನಂತ ಕೂಡ ನೀವು ತಿಳ್ಕೊಳ್ಬೇಕು.
ಟು ಇಂಪ್ರೂವ್ ದಿ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಆಫ್ ದಿ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಫ್ಲೀಟ್ಸ್. ಓಕೆ, ಸೊ ಹಾಗಾಗಿ ಕೆಫೆ 3 ನಾರ್ಮ್ಸ್ ಅಥವಾ ಮಾನದಂಡಗಳು ವಾಹನ ಉದ್ಯಮಕ್ಕೆ ಸಂಬಂಧಪಟ್ಟಿದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿದೆ ರೆಸ್ಪೆಕ್ಟ್ ಟು ವೆಹಿಕಲ್ ಅಂತ ನೀವು ನೆನ್ಪಿಟ್ಬಿರಬೇಕು. ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಅಂತರಿಕ್ಷ ಕಸದ ಡಿಕ್ಕಿಗಳು ಮತ್ತಷ್ಟು ಕಸದ ತುಂಡುಗಳನ್ನು ಸೃಷ್ಟಿಸಿ ಮುಂದುವರಿದ ಡಿಕ್ಕಿಗಳಿಗೆ ಕಾರಣವಾಗುವ ಸರಣಿ ಪರಿಣಾಮವನ್ನು ಏನೆಂದು ಕರೆಯುತ್ತಾರೆ? ಸೊ ನೋಡಿ, ಎ ಚೈನ್ ರಿಯಾಕ್ಷನ್ ಇನ್ ವಿಚ್ collisions create more space debris and further collision is called as ಕೆಸ್ಲೋರ್ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ, ಸೊ ಇದನ್ನು ನೆನಪಿಟ್ಕೊಳ್ಳಿ. ಸಮ್ಟೈಮ್ಸ್ ಸ್ಯಾಟಲೈಟ್ ಲಾಂಚಿಂಗ್ ಆ್ಯಂಡ್ ಅದರ್ ರಿಲೇಟೆಡ್ ಇದಾದಾಗ ಇದನ್ನು ಕೇಳೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಈ ಕೆಸ್ಲರ್ ಸಿಂಡ್ರೋಮ್ ಅಂದರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಕ್ವಶನ್, ಇಂಡಿಯಾಸ್ ಕ್ರಿಟಿಕಲ್ ಮಿನರಲ್ ಸ್ಟಾಕ್ಸ್ ಬಗ್ಗೆ ಇದೆ. ಸೊ ಇದು ನೋಡೋದಾದರೆ, ಏಪ್ರಿಲ್ 2026 ಭಾರತದ ನಿರ್ಣಾಯಕ ಖನಿಜಗಳ ಮಾತುಕತೆ ಯಾವ ಆಫ್ರಿಕಾ ದೇಶದೊಂದಿಗೆ ನಡೆದಿತ್ತು? ನೋಡಿ, ಸೊ ಜಾಂಬಿಯಾ, ಕೀನ್ಯಾ, ಘಾನಾ, ನಮೀಬಿಯಾ ಅಂತ ಕೊಟ್ಟಿದ್ದಾರೆ. ಸೊ ಜಾಂಬಿಯಾ, ಈ ವಿಷಯದಲ್ಲಿ ಭಾರತ ಜಾಂಬಿಯಾ ನಿರ್ಣಾಯಕ ಖನಿಜಗಳ ಮಾತುಕತೆಯನ್ನು ನಡೆಸಿದರು. ಇದು ಜಾಂಬಿಯಾ ಇದೆಯಲ್ಲ, ಇದು ತಾಮ್ರ ಮತ್ತು ಕೊಬಾಲ್ಟ್. ಓಕೆ, ಸೊ ಕಾಪರ್ ಆ್ಯಂಡ್ ಕೊಬಾಲ್ಟ್ ಪ್ರೊಡ್ಯೂಸರ್, ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ದಿ ಕಾಪರ್ ಆ್ಯಂಡ್ ಕೊಬಾಲ್ಟ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಜಾಂಬಿಯಾ ಈಸ್ CC, ಕಾಪರ್ ಆ್ಯಂಡ್ ಕೊಬಾಲ್ಟ್ಗೆ ತುಂಬ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸೊ ಪಕ್ಷಾಂತರ ನಿಷೇಧ ಕಾನೂನಿನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಕೆಲವೊಂದು ಹೇಳಿಕೆ ಕೂಡ ಕೇಳಿರ್ತಾರೆ, ಹೇಳಿಕೆ ಆ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ನೀವು ಅದಕ್ಕೂ ಕೂಡ ನೀವು ರೆಡಿಯಾಗಿರಬೇಕು. ಸೊ ನೋಡಿ, ಶಾಸಕಾಂಗ ಪಕ್ಷದ ಕನಿಷ್ಠ 3ರಲ್ಲಿ 2 ಭಾಗದಷ್ಟು ಸದಸ್ಯರು ವಿಲೀನಕ್ಕೆ ಒಪ್ಪಿದರೆ ವಿಲೀನ ವಿನಾಯಿತಿ ಲಭ್ಯವಾಗುತ್ತದೆ. ಸೊ ಇಂಗ್ಲೀಷಲ್ಲಿ ನೋಡ್ಬೋದು ಇದನ್ನು. ಸೊ ನೋಡಿ ಇಲ್ಲಿ, ಸೊ ಮರ್ಜರ್ ಎಕ್ಸಂಪ್ಷನ್ ಈಸ್ ಅವೈಲೇಬಲ್ ವೆನ್ ನಾಟ್ ಲೆಸ್ ದೆನ್ 2/3 ಆಫ್ ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಚರ್ ಪಾರ್ಟಿ ಅಗ್ರೀಸ್ ಟು ದಿ ಮರ್ಜರ್. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್ ನೋಡೋದಿದೆ, ಅರ್ಲಿಯರ್ ಎಕ್ಸಂಪ್ಷನ್ ಬೇಸ್ಡ್ ಆನ್ ದಿ split by 1/3 of the members was removed by the 91st Constitutional Amendment Act of 2003 ಅಂತ ಹೇಳಿದ್ದಾರೆ. A decision of the presiding officer on disqualification is subject to judicial review. ನೋಡಿ, 3ರಲ್ಲಿ 1 ಭಾಗದ ಎರಡನೇ ಸ್ಟೇಟ್ಮೆಂಟು, 3ರಲ್ಲಿ 1 ಭಾಗದ ಸದಸ್ಯರ ವಿಭಜನೆಗೆ ಇದ್ದ ಹಿಂದಿನ ವಿನಾಯಿತಿಯನ್ನು 2003ರ 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತೆಗೆದು ಹಾಕಿತು. ಸರಿಯಾದ ಸ್ಟೇಟ್ಮೆಂಟ್. ಫಸ್ಟಿಂದು ಕೂಡ ಸರಿಯಾದ ಸ್ಟೇಟ್ಮೆಂಟ್, 3ನೇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಅನರ್ಹತೆಯ ಕುರಿತು ಸಭಾಧ್ಯಕ್ಷರಿಗೆ ಅಥವಾ ಸಭಾಪತಿಗಳಿಗೆ ಕೈಗೊಳ್ಳುವ ಅಧಿಕಾರ ಇರುತ್ತೆ. ಆ ಒಂದು ತೀರ್ಮಾನಕ್ಕೆ ಏನು ಕೈಗೊಳ್ತಾರಲ್ಲ ಅದು ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತದೆ. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ವಿತ್ ರೆಸ್ಪೆಕ್ಟ್ ಟು ಪಾಲಿಟಿ ಕರೆಂಟ್ ಅಫೇರ್ಸು. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, H5N1 ವೈರಸ್ ಬಗ್ಗೆ ಇದೆ. ಬೆಂಗಳೂರು ಸಮೀಪದ ಕೋಳಿ ಕೇಂದ್ರದಲ್ಲಿ ಪತ್ತೆಯಾದ H5N1 ವೈರಸ್ ಯಾವ ರೋಗದ ಉಪಪ್ರಭೇದವಾಗಿದೆ? ನೋಡಿ, ಇದು ಪಕ್ಷಿ ಜ್ವರ ಅದರ ಉಪಪ್ರಭೇದವಾಗಿದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಬೇಕು. ಇತ್ತೀಚೆಗೆ ಇದು ಹೆಸರುಘಟ್ಟದ ಕೋಳಿ ಕೇಂದ್ರದಲ್ಲಿ ಪತ್ತೆಯಾಯಿತು ಅಂತ ವರದಿಯಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಸೊ PNGRB ಬಗ್ಗೆ ಇದೆ. ಸೊ ಇದರದ ಒಂದು ಪೂರ್ಣ ರೂಪ ಕೇಳಿದ್ದಾರೆ. 4 LPG ಪೈಪ್ಗಳ ಬಿಡ್ ಅಂತಿಮಗೊಳಿಸುತ್ತಿದ್ದ PNGRBಯ ಪೂರ್ಣ ರೂಪ ಯಾವುದು? ನೋಡಿ, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್. ಸೊ B stands for board. ಓಕೆ, P stands for ಪೆಟ್ರೋಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅಂತ ಹೇಳ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ LNG ಕೂಡ ನ್ಯೂಸಲ್ಲಿರೋದ್ರಿಂದ ಆ ಬೋರ್ಡ್ ಬಗ್ಗೆ ಕೇಳೋ ಚಾನ್ಸಸ್ಸು ಹೆಚ್ಚಿನವಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿ ಅಕ್ರಮ ಗಣಿಗಾರಿಕೆ ಸಂಬಂಧಿಸಿ ಸುದ್ದಿಯಲ್ಲಿದ್ದ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಯಾವ ರಾಜ್ಯಗಳ ವ್ಯಾಪ್ತಿಯಲ್ಲಿ ಹರಡಿದೆ? ನೋಡಿ, ಈ ಅಭಯಾರಣ್ಯಗಳು, ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳು ಎಲ್ಲ ಈ ಸ್ಟೇಟ್ಸ್ಗಳು ಯಾವ್ಯಾವ ಇರುತ್ತೆ ಅದು ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಸ್ಟೇಟ್ಸ್ದು ಪಾಸ್ ಆಗುತ್ತೆ ಅದು ಕೂಡ ಮುಖ್ಯವಾಗಿರುತ್ತೆ. ಅಲ್ಲಿ ಯಾವ ಒಂದು ಪ್ರಾಣಿಗಳು ಅಥವಾ ಪಕ್ಷಿಗಳು ಇಂಪಾರ್ಟೆಂಟ್ ಇರುತ್ತೆ ಅದು ಕೂಡ ನೆನ್ಪಿಟ್ಕೊಳ್ಬೇಕು. ನೋಡಿ, ಮುಖ್ಯವಾಗಿ ಇದನ್ನು ನೋಡೋದಾದರೆ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಓಕೆ, MP, ರಾಜಸ್ಥಾನ್ ಆ್ಯಂಡ್ UPನಲ್ಲಿ ಹರಡಿದೆ ಅಂತ ಹೇಳ್ಬೋದು, ವ್ಯಾಪ್ತಿಯಲ್ಲಿ ಹರಡಿದೆ. ಸೊ ಇಲ್ಲಿ ವಿಶೇಷವಾಗಿ ಘರಿಯಲ್ ಆ್ಯಂಡ್ ಗಂಗಾ ಡಾಲ್ಫಿನ್ ಸಂರಕ್ಷಣೆಗೆ ಇದು ಮಹತ್ವ ಆಗಿದೆ. ಓಕೆ,
ಸೊ ನೆನ್ಪಿಟ್ಕೊಳ್ಳಿ, ಈ ಅನಿಮಲ್ಸ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಘಾರಿಯಲ್ಸ್ ಆ್ಯಂಡ್ ಗ್ಯಾಂಗೆಟಿಕ್ ಡಾಲ್ಫಿನ್ ಈ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಏಪ್ರಿಲ್ 2026ರಂದು ಉಲ್ಲೇಖವಾದ ವಿದೇಶಿ ನೇರ ಹೂಡಿಕೆ ವಿನಿಮಯ ಸಡಿಲಿಕೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿತ್ತು? ಸೊ ದ ಪ್ರಪೋಸ್ಡ್ ಈಸಿಂಗ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ಮೆನ್ಷನ್ ರಿಲೇಟೆಡ್ ಟು ದ ವಿಚ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ಸ್ ಅಂತ ಕೇಳಿದ್ದಾರೆ. ದ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್. ಸೊ ಈ ಒಂದು ಇದಕ್ಕೆ FDIನ ಕೊಡಬೇಕು, ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸಡಿಲಿಕೆ ಮಾಡಬೇಕು ಅಂತ ನಡೆದಿತ್ತು, ಅದರ ಬಗ್ಗೆ ಇದೆ. ಸೊ ಮುಂದಿನ ಪ್ರಶ್ನೆ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಮತ್ತು ಇತರರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾದ ಕೊಲೆ ಪ್ರಕರಣ ಯಾವ ವರ್ಷದ್ದು ಅಂತ ಕೇಳಿದ್ದಾರೆ. ಸೊ ಯೂಶಲಿ ಈ ಥರ ಕೇಸಸ್ಗಳು ಕೇಳಲ್ಲ, ಬಟ್ ಒನ್ ಆಫ್ ದ ಕೇಸಸ್ಸು ನೆನ್ಪಿಟ್ಕೊಳ್ಳಿ, 2016ರಲ್ಲಿ ನಡೆದಂಥ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜೀವಾವಧಿ ಶಿಕ್ಷೆನ ನೀಡಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ವಿಚ್ ರೆಗ್ಯುಲೇಟರಿ ಪ್ರಪೋಸ್ಡ್ ಈಸಿಂಗ್ ನಾರ್ಮ್ಸ್ ಫಾರ್ ದಿ ಎಸ್ಟಾಬ್ಲಿಷಿಂಗ್ ನ್ಯೂ ಮೆಡಿಕಲ್ ಕಾಲೇಜ್. ಓಕೆ, ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸುವ ಮಾನದಂಡಗಳನ್ನು ಸಡಿಲಿಸಲು ಯಾವ ನಿಯಂತ್ರಕ ಸಂಸ್ಥೆ ಪ್ರಸ್ತಾಪಿಸಿತ್ತು ಅಂತ ಕೇಳಿದ್ದಾರೆ. ನೋಡಿ, ಸೊ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮಾಡುತ್ತೆ. ಸೊ ಇಟ್ ಈಸ್ ಅನ್ ರೆಗ್ಯುಲೇಟರಿ ಬಾಡಿ ಫಾರ್ ದಿ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ. ಓಕೆ, ಸೊ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ಸಂಸ್ಥೆಗಳು ಮತ್ತು ವೃತ್ತಿಪರ ಮಾನದಂಡಗಳನ್ನು ಇದು ನಿಯಂತ್ರಿಸುತ್ತದೆ. ಹಾಗಾಗಿ ಈ ಒಂದು ಬಾಡಿ ರೆಕಮೆಂಡ್ ಮಾಡಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ, 2026 ಏಪ್ರಿಲ್ ಪ್ರಕಾರ ಭಾರತವು ಎಷ್ಟು ಮೌಲ್ಯದ ಸಮುದ್ರ ವಿಮಾ ನಿಧಿಯನ್ನು, ಸೊ ಏನಂತ ಹೇಳ್ತಾರೆ ಇದಕ್ಕೆ, ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ಅಂತ ಹೇಳ್ತಾರೆ, ಸೊ ಅನುಮೋದಿಸಿತು, ಸೊ ಅಪ್ರೂವ್ಡ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. $1.4 ಬಿಲಿಯನ್. ಓಕೆ, ಇತ್ತೀಚೆಗೆ ಯುದ್ಧದ ಅಪಾಯಗಳಿಂದ ಹೊರೆ ಕಡಿಮೆ ಮಾಡಿಸಲು ಈ ಒಂದು ಸ್ಟೆಪ್ನ ತಗೊಂಡಿದ್ದಾರೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, AI ಭದ್ರತೆಯಲ್ಲಿ ನಿರ್ದಿಷ್ಟ ವರ್ತನೆಯನ್ನು ಪ್ರಚೋದಿಸಲು ತರಬೇತಿ ದತ್ತಾಂಶದಲ್ಲಿ ಉದ್ದೇಶಪೂರ್ವಕವಾಗಿ ಸೇರಿಸಲಾದ ಗುಪ್ತ ಮಾದರಿಯನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಇನ್ AI security, a hidden pattern deliberately inserted into a training data to trigger specific behavior is called as backdoor trigger ಅಂತ ಹೇಳ್ತಾರೆ. ಓಕೆ, ಬ್ಯಾಕ್ಡೋರ್ ದಾಳಿಯಲ್ಲಿ ತರಬೇತಿ ದತ್ತಾಂಶಕ್ಕೆ ಗುಪ್ತ ಪ್ರಚೋದಕಗಳನ್ನು ಸೇರಿಸಲಾಗುತ್ತದೆ. ಸೊ ಪ್ರಚೋದಕ ಕಾಣದವರೆಗೆ ಮಾದರಿ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವುದರಿಂದ ದತ್ತಾಂಶ ಮೂಲ ಮತ್ತು ಪರಿಶೀಲನೆ ಮಹತ್ವ ಪಡೆಯುತ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಸೈಬರ್ ಸೆಕ್ಯೂರಿಟಿ ಬರ್ತಾ ಇದೆ, ಹಾಗಾಗಿ ಸೊ ಇದು AI ಸೆಕ್ಯೂರಿಟಿನಲ್ಲಿ ಬಳಸಬೇಕಾಗಿದ್ದಂಥ ಒಂದು ಬ್ಯಾಕ್ಡೋರ್ ಟ್ರಿಗರ್ ಅಂತ ಒಂದು ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ವೆರಿ ಇಂಪಾರ್ಟೆಂಟ್ ಒಂದು ನ್ಯೂಸಲ್ಲಿ ಇತ್ತು, ಸುದ್ದಿಯಲ್ಲಿ ಇತ್ತಿದ್ದು, ದ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ರಿಪೋರ್ಟೆಡ್ ಟು ಹ್ಯಾವ್ ಇರಾಡಿಕೇಟೆಡ್ ಎ ಪೇಷಂಟ್ಸ್ HIV. ನೋಡಿ, ಇಲ್ಲಿ ಇರಾಡಿಕೇಟೆಡ್ ಎ ಪೇಷಂಟ್ಸ್ HIV, ಇರಾಡಿಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ಇತ್ತೀಚೆಗೆ ಅದು ಆಗಿದೆ. ರೋಗಿಯ HIV ಸೋಂಕನ್ನು ನಿರ್ಮೂಲಗೊಳಿಸುವುದಾಗಿ ವರದಿಯಾದ ಪ್ರತಿರೋಪಣೆಯನ್ನು ಯಾವ ಮೂಲದ ಕೋಶಗಳನ್ನು ಬಳಸಲಾಯಿತು? ಸೊ ನೋಡಿ, ಇಲ್ಲಿ ಸಹೋದರ ಅಥವಾ ಸಹೋದರಿ ದಾನಿ, ಕೃತಕ ಭ್ರೂಣ, ಹಂದಿಯ ಅಂಗ, ತಂತಿರಹಿತ ಕೃತಕ ಸಾಧನ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಹೋದರ ಮತ್ತು ಸಹೋದರ ದಾನಿಯಿಂದ ತಗೊಂಡ್ಬಿಟ್ಟು ಈ ಒಂದು ಅಪರೂಪದ HIV ಶಮನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಇತ್ತೀಚೆಗೆ ನ್ಯೂಸಲ್ಲಿ ಇದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಡಿಸೀಸು. ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ ಫಾರ್ ಅನದರ್ ಸೀರಿಯಸ್ ಡಿಸೀಸ್. ಓಕೆ, ಸೊ ಹಾಗಾಗಿ ಇದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಆಗಿರುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆ, ಸುರಕ್ಷಿತ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಕುರಿತು ಯಾವ ಅಂಶ ಅನಿವಾರ್ಯವೆಂದು ಒತ್ತಿ ಹೇಳಿತು? ಓಕೆ, ಇತ್ತೀಚೆಗೆ ಸೇಫ್ ರೋಬೋಟಿಕ್ ಸರ್ಜರಿ ಮಾಡಬೇಕಂತ ಹೇಳಿದ್ರೆ ಸೊ ಏನು ಇಂಪಾರ್ಟೆಂಟ್, ವಿಚ್ ಈಸ್ ಇಂಡಿಸ್ಪೆನ್ಸಿಬಲ್, ಬಹುಮುಖ್ಯ ಅಂತ ಹೇಳಿದೆ ಅಂತ ಹೇಳಿದ್ರೆ ಮಾನವ ನಿರ್ಣಯ. ಸೊ ರೋಬೋಟಿಕ್ ವ್ಯವಸ್ಥೆಗಳು ನಿಖರತೆಯನ್ನು ಹೆಚ್ಚಿಸಬಹುದು, ಆದರೆ ರೋಗಿಯ ಸುರಕ್ಷತೆಗೆ ವೈದ್ಯಕೀಯ ನಿರ್ಣಯ, ತಿಳಿದ ಸಮ್ಮತಿ ಮತ್ತು ಮಾನವ ಜವಾಬ್ದಾರಿ ಅಗತ್ಯವಾಗಿದೆ. ದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಎಷ್ಟೇ ಕೂಡ ಡೆವಲಪ್ ಆಗಿದ್ರು ಕೂಡ ಮಾನವ ನಿರ್ಣಯ ಒಂದು ಅಲ್ಟಿಮೇಟ್ಲಿ ಹ್ಯೂಮನ್ ಜಡ್ಜ್ಮೆಂಟ್ ತುಂಬ ಮುಖ್ಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಹೇಳಿಕೊಡುತ್ತೆ ನಮಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. SIR ಬಗ್ಗೆ ಇದೆ. SIR ಮತದಾರ ನಕ್ಷೆ ವಿವಾದದಲ್ಲಿ ಒಂದೇ ಗುರುತಿನ ಅಡಿಯಲ್ಲಿ ಎಷ್ಟಕ್ಕಿಂತ ಹೆಚ್ಚು ದಾಖಲೆಗಳನ್ನು ಗುಂಪುಗೊಳಿಸಲಾಗಿದೆ ಎಂದು ವರದಿಯಾಯಿತು. ನೋಡಿ,
ಅಥವಾ ಅದಕ್ಕಿಂತ ಹೆಚ್ಚು ದಾಖಲೆಗಳನ್ನು ಒಂದೇ ಇದರಲ್ಲಿ ತೊಗೊಂಡ್ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಒಂದು ಸ್ವಲ್ಪ ಅದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಬ್ಯಾಂಗ್ಳೂರ್ ರೋಸ್ ಅಫೆಕ್ಟೆಡ್ ಬೈ ಎಕ್ಸ್ಪೋರ್ಟ್ ಡಿಸ್ಟ್ರಪ್ಷನ್ ಇಸ್ ಎ ವೆರೈಟಿ ಆಫ್. ರಫ್ತು ವ್ಯತ್ಯಯದಿಂದ ಪರಿಣಾಮಗೊಂಡ ಬೆಂಗಳೂರು ರೋಸ್ ಯಾವ ಬೆಳೆ ಪ್ರಬಲವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಈರುಳ್ಳಿ ಕೊಟ್ಟಿದ್ದಾರೆ, ದ್ರಾಕ್ಷಿ, ಮಾವು, ಗುಲಾಬಿ ಹೂವು ಅಂತ ಕೇಳಿದ್ದಾರೆ. ಸೊ ಬ್ಯಾಂಗ್ಳೂರ್ ರೋಸ್ ಅಂದ ತಕ್ಷಣ ನೀವೇನು ಮಾಡ್ತೀರಾ, ಗುಲಾಬಿ ಹೂವಿಗೆ ಹೋಗ್ಬಿಡ್ತೀರಾ. ಬಟ್ ಇದು ಈರುಳ್ಳಿ ಬೆಳೆ. ಓಕೆ, ಸೊ ಬೆಂಗಳೂರು ರೋಸ್ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಶಿಷ್ಟ ಈರುಳ್ಳಿ ಪ್ರಭೇದ. ಇದು ಭೌಗೋಳಿಕ ಸೂಚಕ ನೋಂದಣಿಯನ್ನು ಹೊಂದಿದೆ. ಇದು GI ಟ್ಯಾಗ್ ಹೊಂದಿದೆ. ಓಕೆ, ಆ GI ಟ್ಯಾಗ್ ಯಾವಾಗ ಸಿಕ್ತು, ಯಾವ ವರ್ಷದಲ್ಲಿ ಸಿಕ್ತು ಎಲ್ಲ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ಇದು ಬ್ಯಾಂಗ್ಳೂರು ರೋಸು ಎಕ್ಸ್ಪೋರ್ಟ್ ಒಂದಿದ್ರಿಂದ ಅಫೆಕ್ಟ್ ಆಗಿದೆ. ಓಕೆ, ರಫ್ತು ವ್ಯತ್ಯಯಕ್ಕೆ ಒಳಗೊಂಡಿದೆ, ಪರಿಣಾಮಕ್ಕೆ ಒಳಗೊಂಡಿದೆ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಚರಂಡಿ ಕೆಸರನ್ನು ಸೀವೇಜ್ ಸ್ಲಡ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಬಯೋಮಾಸ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ ಅಂತ ಹೇಳಿದ್ದಾರೆ. ಚರಂಡಿ ಕೆಸರನ್ನು ಮುಖ್ಯವಾಗಿ ಯಾವ ಪ್ರಕ್ರಿಯೆಯ ಮೂಲಕ ಜೈವಿಕ ಅನಿಲವಾಗಿ ಪರಿವರ್ತನೆ ಮಾಡ್ಬೋದು? ಅವಯವ ಜೀರ್ಣಕ್ರಿಯೆ. ನೋಡಿ, ಅದನ್ನು ಕನ್ನಡದಲ್ಲಿ ಅವಯವ ಜೀರ್ಣಕ್ರಿಯೆ ಅಂತಾರೆ, ಇಂಗ್ಲೀಷಲ್ಲಿ ಅನೆರಬಿಕ್ ಡೈಜೆಷನ್ ಅಂತ ಹೇಳ್ತಾರೆ. ಓಕೆ, ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಸೂಕ್ಷ್ಮ ಜೀವಿಗಳು ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಅವಯವ ಜೀರ್ಣಕ್ರಿಯೆಯಿಂದ ಮೀಥೇನ್, ನೋಡಿ ಮೀಥೇನ್ ಸಮೃದ್ಧ ಜೈವಿಕ ಅನಿಲ ಉತ್ಪಾದನೆ ಆಗುತ್ತದೆ. ಸೊ ನಮಗೆ ಮೀಥೇನ್ ಸಿಗುತ್ತೆ ಇದರಿಂದ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಡಿ, ಯಾವ ಒಂದು ಅನಿಲ ಸಿಗುತ್ತೆ ಅಂತ ಹೇಳಿದ್ರೆ ಮೀಥೇನ್ ಸಿಗುತ್ತೆ ನಮಗೆ. ಸೊ ಮುಂದಿನ ಪ್ರಶ್ನೆ, ಸೊ ಇದು ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಬಗ್ಗೆ ಇದೆ. ಸಂಘರ್ಷದ ನಡುವೆ ಮಾರ್ಚ್ ತಿಂಗಳಲ್ಲಿ ಭಾರತದ ಕಚ್ಚಾ ತೈಲ ಆಮದು ಸುಮಾರು ಎಷ್ಟು ಶೇಕಡ ಇಳಿದಿತ್ತು ಎಂದು ವರದಿಯಾಗಿದೆ? ಶೇಕಡ 17% ಇಳಿದಿತ್ತು ಅಂತ ಇದು ವರದಿಯಾಗಿದೆ. ಸೊ ಇತ್ತೀಚೆಗೆ ಕ್ರೂಡ್ ಆಯಿಲ್ ಬಗ್ಗೆ ತುಂಬ ನ್ಯೂಸಲ್ಲಿರೋದ್ರಿಂದ ಈ ಪ್ರಶ್ನೆ ಕೂಡ ಬಹುಮುಖ್ಯವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ರಸ್ತೆ ನಿರ್ಮಾಣದಲ್ಲಿ ಬಳಸುವ ಬಿಟುಮೆನ್ ಮುಖ್ಯವಾಗಿ ಯಾವುದರಿಂದ ಪಡೆಯಲಾಗುತ್ತದೆ? ಸೊ ನೋಡಿ, ಇದು ಕಚ್ಚಾ ತೈಲದ ಅಂಶೀಯ ಅವಸನ, ನೈಸರ್ಗಿಕ ಅನಿಲದ ದ್ರವೀಕರಣ, ಕಲೆದು ತೊಳೆಯುವಿಕೆ, ಜೈವ ಪಿಂಡ ಕಿಣ್ವನ. ಸೊ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಪಡೆಯೋ ಒಂದು ವಿಧಾನ ಅಂತ ಹೇಳಿದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ದಿ ಕ್ರೂಡ್ ಆಯಿಲ್. ಕಚ್ಚಾ ತೈಲದ ಅಂಶೀಯ ಅಸವನ, ಅದರಿಂದ ಇದನ್ನು ನಾವು ಪಡಿತೀವಿ. ಸೊ ಇದು ಬಿಟುಮೆನ್ ಅನ್ನೋದು ಪೆಟ್ರೋಲಿಯಂ ಶುದ್ಧೀಕರಣದ ವೇಳೆ ಉಳಿಯುವ ಭಾರವಾದ ಅವಶೇಷ. ಓಕೆ, ಮುಖ್ಯವಾಗಿ ಕಚ್ಚಾ ತೈಲದ ಅಂಶೀಯ ಅಸವನದಿಂದ ಇದು ದೊರೆಯುತ್ತದೆ ಅಂತ ನಮ್ಗೆ ನೆನ್ಪಿಟ್ಟಿರಬೇಕು. ವೆರಿ ಇಂಪಾರ್ಟೆಂಟ್ ಜನರಲ್ ಸೈನ್ಸ್ ಕ್ವಶನ್. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಅಣು ವಿದ್ಯುತ್ ಸ್ಥಾವರಗಳಿಗೆ ಜೀವಿತಾವಧಿಯ ಬದ್ಧತೆ ಏಕೆ ಅಗತ್ಯ? ಓಕೆ, ಸೊ ವೈ ಡು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ರಿಕ್ವೈರ್ ಎ ಲೈಫ್ ಟೈಮ್ ಕಮಿಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಿರ್ಮಾಣ, ಕಾರ್ಯಾಚರಣೆ ಮತ್ತು ವಿಸರ್ಜನೆ ಅವಧಿಗಳು ಬಹಳ ದೀರ್ಘವಾಗಿರುವುದರಿಂದ ಅದಕ್ಕೆ ಲೈಫ್ ಟೈಮ್ ಕಮಿಟ್ಮೆಂಟ್ ಬೇಕಾಗುತ್ತೆ ಅನ್ನೋದು ನಮಗೆ ಜನರಲ್ ಆಗಿ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, 2026 ಏಪ್ರಿಲ್ನಲ್ಲಿ ಭಾರತ ಪೂರೈಸಿದ ದಾಖಲೆ ಗರಿಷ್ಠ ವಿದ್ಯುತ್ ಬೇಡಿಕೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2026 ಏಪ್ರಿಲ್ 25ರಂದು ಭಾರತವು ಸುಮಾರು 256 ಗಿಗಾವ್ಯಾಟ್ ಗರಿಷ್ಠ ಬೇಡಿಕೆಯನ್ನು ಯಾವುದೇ ಕೊರತೆಯಿಲ್ಲದೆ ಪೂರೈಸಿತು. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಸೊ ಈ ಫಿಗರ್ನ ನೆನಪಿಡಿ, 256.1 ಗಿಗಾವ್ಯಾಟ್ ಅಂತ. ಓಕೆ, ಸೊ ಹಿಂದಿನ ಸಾರ್ವಕಾಲಿಕ ಗರಿಷ್ಠ 250 ಗಿಗಾವ್ಯಾಟ್ ಬೇಡಿಕೆ 2024 ಮೇ ರಂದು ದಾಖಲಾಗಿತ್ತು. ಸೊ ಇದನ್ನು ಕೂಡ ನೆನಪಿಟ್ಟುಕೊಳ್ಬೇಕು ನೀವು. 2024 ಮೇನಲ್ಲಿ ಇತ್ತು, ಈಗ 2026 ಏಪ್ರಿಲಲ್ಲಿ ಬಂದಿದೆ. ಓಕೆ, ನೆರೆಯ ರಾಷ್ಟ್ರಗಳಿಗೆ ವಿದ್ಯುತ್ ರಫ್ತು ಮುಂದುವರಿಸುತ್ತಿದ್ದಂತೆ ಈ ದಾಖಲೆ ಸಾಧಿಸಲಾಯಿತು. ಸೊ ನಾವು ನೆರೆಯ ರಾಷ್ಟ್ರಗಳಿಗೂ ಕೂಡ ವಿದ್ಯುತ್ನ ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೂ ಕೂಡ ಈ ಒಂದು ದಾಖಲೆ ಮಾಡಿದ್ದೀವಿ ಅಂತ ಇದು ರಿಪೋರ್ಟ್ ಆಗಿದೆ. ಸೊ ಹಾಗಾಗಿ 3 ಒಂದು ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಚುನಾವಣಾ ನಕ್ಷೆ ಪ್ರಕ್ರಿಯೆಯ ನಂತರ ಒಡಿಶಾದ ಮತದಾರರ ಪಟ್ಟಿಯಲ್ಲಿ ಸುಮಾರು ಎಷ್ಟು ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಎಂದು ವರದಿಯಾಯಿತು? ನೋಡಿ, 9.8 ಲಕ್ಷ ಮತದಾರರನ್ನು ತೆಗೆದುಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿರುವಂಥ SIR ಯಾವ್ಯಾವ ಸ್ಟೇಟಲ್ಲಿ ನಡೀತು, ಎಷ್ಟು ವೋಟರ್ಸ್ನ ತೆಗೆದುಹಾಕಲಾಗಿದೆ, ಆ ಎಲ್ಲ ಲಿಸ್ಟ್, ಕಂಪ್ಲೀಟ್ ಲಿಸ್ಟು ನಿಮ್ಮ ಕಡೆ ಗೊತ್ತಿರಬೇಕಾಗತ್ತೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಗಲ್ಫ್ ಔಟ್ರೀಚ್ ವಿಸಿಟ್ ಮಾಡಿದ್ದಾರೆ, ಆಯಿತಾ? ಸೊ ಆ ಒಂದು ಔಟ್ರೀಚ್ ವಿಸಿಟು ಯಾವ ದೇಶಕ್ಕೆ ಆಗಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿಯಾದ್ ಅಂತ
ಒಂದು ರಾಷ್ಟ್ರ. ಓಕೆ, ಗಲ್ಫ್ ರಾಷ್ಟ್ರದೊಂದಿಗೆ ಭಾರತದ ಸಂಪರ್ಕ ಪ್ರಯತ್ನದ ಭಾಗವಾಗಿ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ಗೆ ದೋಹಲ್ ಭೇಟಿ ನೀಡಿದ್ರು ಅಂತ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಶ್ರೀಲಂಕಾದ ತಮಿಳು ಪಕ್ಷಗಳು ಜಾರಿಗೆ ಒತ್ತಾಯಿಸಿದ ಭಾರತ ಶ್ರೀಲಂಕಾ ಒಪ್ಪಂದವು ಯಾವ ವರ್ಷದಲ್ಲಿ ಸಹಿ ಮಾಡಲಾಗಿದೆ ಅಂತ ಕೇಳಿದರೆ 1987ರಲ್ಲಿ ಇದು ಸಹಿ ಮಾಡಲಾಗಿದೆ. ಸೊ ಇದು ಶ್ರೀಲಂಕಾದ 13ನೇ ತಿದ್ದುಪಡಿಯ ಮೂಲಕ ಸೇರಿದಂತೆ ಸಂವಿಧಾನಾತ್ಮಕ ರಾಜಕೀಯ ಕ್ರಮಗಳು ಜಾರಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ E85 ಫ್ಯೂಯಲ್ ಬಗ್ಗೆ ಕೇಳಿದರೆ ಮುಂದಿನ ಪ್ರಶ್ನೆ ನೋಡೋದಾದರೆ E85 ಫ್ಯೂಯಲ್ ಅಂದರೆ 85% ಎಥನಾಲ್ ಆ್ಯಂಡ್ 15% ಪೆಟ್ರೋಲ್ ಇರುತ್ತೆ, 15% ಪೆಟ್ರೋಲ್. ಸಾಮಾನ್ಯವಾಗಿ E85ನಲ್ಲಿ 51%ಇಂದ 85% ಎಥನಾಲ್ ಇರುತ್ತದೆ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ. ಮತ್ತು 15% ಪೆಟ್ರೋಲ್ ಮಿಶ್ರಣವೆಂದು ವಿವರಿಸಲಾಗುತ್ತದೆ. ಈಗ ಒಂದು ಇರೋದು E20 ಪೆಟ್ರೋಲ್ ನಡೀತಾ ಇರೋದು. ಅದನ್ನು E80ಗೆ ಹೆಚ್ಚಿಸ್ಬೇಕಂತ ಹೇಳಿದ್ರೆ ನಮಗೆ ಟೆಕ್ನಾಲಜಿ ಬೇಕಾಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. 8 ಮೂಲ ಕೈಗಾರಿಕೆಗಳ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವ ಕ್ಷೇತ್ರ ಯಾವುದು? ಓಕೆ, ಸೊ ಅಮಂಗ್ 8 ಕೋರ್ ಇಂಡಸ್ಟ್ರೀಸ್ ವಿಚ್ ಸೆಕ್ಟರ್ ಕ್ಯಾರೀಸ್ ದ ಹೈಯೆಸ್ಟ್ ವೇಟ್ ಇನ್ ದ ಇಂಡೆಕ್ಸ್ ಅಂತ ಕೇಳಿದ್ದಾರೆ. ಸೊ ದ ಇಂಡೆಕ್ಸ್ ಹೈಯೆಸ್ಟ್ ವೇಟೇಜ್ ಈಸ್ ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಶುದ್ಧೀಕರಣ ಉತ್ಪನ್ನಗಳು ಹೆಚ್ಚಿನದಾಗಿರುತ್ತೆ. ಸುಮಾರು ಇದು 28.04. ಓಕೆ, ಸೊ ಅಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಕೂಡ ಕೋರ್ ಸೆಕ್ಟರ್ ಬಗ್ಗೆನೇ ಇದೆ. 2026ರ ಮಾರ್ಚ್ನಲ್ಲಿ ಮೂಲ ಕೈಗಾರಿಕೆ ಚಟುವಟಿಕೆ ಎಷ್ಟು ಕುಸಿದಿತ್ತು ಅಂತ ವರದಿಯಾಗಿದೆ. 0.4% ಇದು ಕುಸಿದಿತ್ತು ಅಂತ ವರದಿಯಾಗಿದೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ. AI ಚಾಲೆಂಜ್ ಲಾಂಚ್ಡ್ ಬೈ JISC ಸಾಟ್ ಅರ್ಲಿ ಡಿಟೆಕ್ಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್. JISC ಆರಂಭಿಸಿದ AI ಸವಾಲು ಯಾವ ಸ್ಥಿತಿಯ ಮುಂಚಿತ ಪತ್ತೆಗೆ ಸಂಬಂಧಿಸಿತ್ತು? ಜ್ಞಾನಾತ್ಮಕ ಕುಸಿತ. ಓಕೆ, ಕಾಗ್ನಿಟಿವ್ ಡಿಕ್ಲೈನ್ ಅಂತ ಹೇಳ್ತಾರೆ. ಒಂದು ಜನರಲ್ ಕ್ವಶನ್ನು, ನೆನಪಿಡಿ ಇದನ್ನು. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ 2026 ಏಪ್ರಿಲ್ನಲ್ಲಿ ಮಹಾಬಲೇಶ್ವರದಲ್ಲಿ ಉದ್ಘಾಟಿಸಲಾದ ಎಕ್ಸ್ ಬ್ಯಾಂಡ್ ದ್ವಿಧ್ರುವೀಕರಣ ಡಾಪ್ಲರ್ ಹವಾಮಾನ ರೆಡಾರ್ಗಳ ಕುರಿತಿದೆ. ಸೊ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಂಗ್ಲೀಷಲ್ಲಿ ನೋಡೋದಾದರೆ with reference to the X-band dual polarization Doppler weather radar inaugurated at the Mahabaleshwar in April 2026, consider the following. Okay, ಇದನ್ನು ಮಿಷನ್ ಮೌಸಮ್ ಅಡಿಯಲ್ಲಿ ಉನ್ನತ ಎತ್ತರದ ಮೋಡ ಭೌತಶಾಸ್ತ್ರ ಪ್ರಯೋಗಾಲಯದಲ್ಲಿ ಸ್ಥಾಪಿಸಲಾಯಿತು. It was commissioned at the High Altitude Cloud Physics Laboratory under the mission Mauson. Option 1 ಕರೆಕ್ಟ್ ಆಗಿದೆ. Compared with S-band radar, X-band radar generally offers finer spatial resolution but suffers greater attenuation and has a shorter effective range. Okay, so differences ನೋಡ್ಕೊಳ್ಳಿ. S-band and X-band ಬಗ್ಗೆ ನಿಮಗೆ ಡಿಫ್ರೆನ್ಸಸ್ ಗೊತ್ತಿರಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆ ಈ ಥರ ಅನಾಲಿಟಿಕಲ್ ಪ್ರಶ್ನೆಗಳು ಕೇಳಿದಾಗ 3ನೇ ಆಪ್ಷನ್ ನೋಡಿದ್ರೆ ಇಟ್ ಕೆನಾಟ್ ಬಿ ಯೂಸ್ಡ್ ಟು ಮಾನಿಟರ್ ರೈನ್ಫಾಲ್, ಕ್ಲೌಡ್ಸ್ ಆರ್ ಸ್ಟೋರ್ಮ್ಸ್ ಇನ್ ರಿಯಲ್ ಟೈಮ್ ಅಂತ ಹೇಳಿದ್ದಾರೆ. ದಟ್ ಈಸ್ ರಾಂಗ್. ಓಕೆ, ಸೊ S-ಬ್ಯಾಂಡ್ ರಾಡರ್ಗಳಿಗೆ ಹೋಲಿಸಿದರೆ X-ಬ್ಯಾಂಡ್ ರಾಡರ್ ಸಾಮಾನ್ಯವಾಗಿ ಹೆಚ್ಚಿನ ಸ್ಥಳೀಯ ವಿಭೇದನ ನೀಡುತ್ತದೆ, ಆದರೆ ಹೆಚ್ಚು ಕ್ಷೀಣತೆ ಮತ್ತು ಕಡಿಮೆ ಪರಿಣಾಮಕಾರಿ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ಬಿಟ್ಟು ಇದು ಕರೆಕ್ಟ್ ಸ್ಟೇಟ್ಮೆಂಟು. ಮಳೆ, ಮೋಡ ಅಥವಾ ಬಿರುಗಾಳಿಯನ್ನು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲು ಇದನ್ನು ಬಳಸಲಾಗುವುದಿಲ್ಲ ಅನ್ನೋದು ತಪ್ಪು. ಸೊ ಇದನ್ನು ಬಳಸಲಾಗುತ್ತದೆ. ಓಕೆ, ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಮಳೆ, ಮೋಡ ಮತ್ತು ಬಿರುಗಾಳಿಯನ್ನು ನೈಜ ಸಮಯದಲ್ಲಿ ರಿಯಲ್ ಟೈಮಲ್ಲಿ ಗಮನಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ. ಇದನ್ನು ಸ್ಟಾರ್ಟ್ ಮಾಡಿರೋದೇ ಇದರ ಮುಖ್ಯ ಉದ್ದೇಶ, ಇದನ್ನು ಮಾಡಲಿಕ್ಕೋಸ್ಕರ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಅಂಗವಿಕಲ ಸ್ನೇಹಿ ಕಾರಾಗೃಹ ಯೋಜನೆ ನೋಡಿ, ಇಲ್ಲಿ ಅಂಗವಿಕಲ ಸ್ನೇಹಿ ಕಾರಾಗೃಹ ಯೋಜನೆ ರೂಪಿಸಲು ಸಮಿತಿಗೆ ಯಾವ ಸಂಸ್ಥೆ ನಿರ್ದೇಶನ ನೀಡಿತು? ಇಲ್ಲಿ ಸಂಸ್ಥೆ ಅಂತ ಕೇಳಿದ್ದಾರೆ, ಹಾಗಾಗಿ ಸಂಸ್ಥೆನೇ ಆಗಿರ್ಬೇಕಂತ ಏನಿಲ್ಲ, ಅದು ಬೇರೆ ಕೂಡ ಆಗಿರ್ಬೋದು. ಆನ್ಸರ್ ಸುಪ್ರೀಂ ಕೋರ್ಟ್. ಓಕೆ, ಸೊ ಕಾರಾಗೃಹಗಳನ್ನು ಸುಲಭ ಪ್ರವೇಶ ಯೋಗ್ಯ ಅಥವಾ ಅಂಗವಿಕಲ ಸ್ನೇಹಿಯಾಗಿಸಲು ಯೋಜನೆ ಮಾಡಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿರುತ್ತೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ. ಸಮನ್ವಿತ ಜನಸಂಖ್ಯಾ ಸಮೀಕ್ಷೆಯಿಂದ ನೀಲಗಿರಿ ತಾರ್ ಸುದ್ದಿಯಲ್ಲಿತ್ತು. ಓಕೆ, ಸೊ ಇತ್ತೀಚೆಗೆ ನೀಲಗಿರಿ ತಾರ್ ವಾಸ್ ಇನ್ ನ್ಯೂಸ್ ಡ್ಯೂ ಟು ದಿ ಸಿಂಕ್ರನೈಸ್ಡ್ ಪಾಪ್ಯುಲೇಷನ್ ಸರ್ವೆ. ಓಕೆ,
ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಅದರ ಒಂದು ತಕ್ಕಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇದು ದಕ್ಷಿಣ ಪಶ್ಚಿಮ ಘಟ್ಟದ ಸ್ಥಳೀಯವಾದ ಪ್ರಜಾತಿಯಾಗಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಇದು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿದೆ, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಮುಕುರ್ತಿ ರಾಷ್ಟ್ರೀಯ ಉದ್ಯಾನ ಮತ್ತು ಎರವಿಕಲಂ ರಾಷ್ಟ್ರೀಯ ಉದ್ಯಾನಗಳು ಈ ಪ್ರಜಾತಿಯ ಪ್ರಮುಖ ಆವಾಸ ಸ್ಥಾನಗಳಾಗಿವೆ, ಇದು ಕೂಡ ಸರಿಯಾದ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಸೊ ಇದು ಹಾಗಾಗಿ ಉತ್ತರ ಆಗಿರುತ್ತೆ ಡಿ. 1, 2, 3 ಕರೆಕ್ಟ್ ಇದೆ. ಓಕೆ. ಸೊ ನೀಲಗಿರಿ ತಾರ್ ತಮಿಳುನಾಡು ಮತ್ತು ಕೇರಳದ ದಕ್ಷಿಣ, ನೋಡಿ ಇಲ್ಲಿ ತಮಿಳುನಾಡು ಮತ್ತು ಕೇರಳದ ದಕ್ಷಿಣ ಪಶ್ಚಿಮ ಘಟ್ಟಗಳ ಎತ್ತರದ ಹುಲ್ಲುಗಾವಲುಗಳು ಶೋಲಾ ಪರಿಸರಕ್ಕೆ ಸೀಮಿತವಾಗಿವೆ. ಸೊ ಇದನ್ನು ತಮಿಳುನಾಡು ರಾಜ್ಯ ಪ್ರಾಣಿಯಾಗಿ ಘೋಷಿಸಿದೆ. ಮುಕುರ್ತಿ ಮತ್ತು ಎರವಿಕುಲಂ ಇತರ ಪ್ರಮುಖ ಸಂರಕ್ಷಣಾ ಪ್ರದೇಶಗಳಾಗಿವೆ ಅಂತ ನೆನಪಿಡಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆ, ಬಾಹ್ಯಾಕಾಶದ ಶಾಂತಿಯುತ ಬಳಕೆ ಮತ್ತು ಆಡಳಿತಕ್ಕೆ ಪ್ರಮುಖ ಬಹುಪಕ್ಷೀಯ ವಿಶ್ವಸಂಸ್ಥೆ ವೇದಿಕೆ ಯಾವುದು? ವಿಚ್ UN ಬಾಡಿ ಈಸ್ ದ ಪ್ರಿನ್ಸಿಪಲ್ ಮಲ್ಟಿಲ್ಯಾಟರಲ್ ಫೋರಮ್ ಫಾರ್ ಪೀಸ್ಫುಲ್ ಯೂಸಸ್ ಆ್ಯಂಡ್ ಗವರ್ನೆನ್ಸ್ ಆಫ್ ದಿ ಔಟರ್ ಸ್ಪೇಸ್? ಸೊ ಯುನೈಟೆಡ್ ನೇಷನ್ COPUOS, United Nations Committee on Peaceful Uses of the Outer Space, COPUOS is the main multilateral forum for this particular issue. ಓಕೆ. ಸೊ ಔಟರ್ ಸ್ಪೇಸ್ನ ಇದು ಮಾಡಬೇಕಂತ ಹೇಳಿದ್ರೆ ಈ ಒಂದು ಯುನೈಟೆಡ್ ನೇಷನ್ ಬಾಡಿ ಅದನ್ನು ಮಾನಿಟರ್ ಮಾಡುತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆ, ನಾನ್ ಡೆಲಿವರಬಲ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಬಗ್ಗೆ ಇದೆ. ನಾನ್ ಡೆಲಿವರಬಲ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್. ಓಕೆ. ಸೊ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಅಡಿಪಾಯದ ಕರೆನ್ಸಿಗಳ ಕಲ್ಪಿತ ಮೂಲಧನವನ್ನು ವಿತರಿಸದೆ ನಗದು ರೂಪದಲ್ಲಿ ಇದನ್ನು ಇತ್ಯರ್ಥಪಡಿಸಲಾಗುತ್ತದೆ. ಇಟ್ ಈಸ್ ಸೆಟಲ್ಡ್ ಇನ್ ಕ್ಯಾಶ್ ವಿತೌಟ್ ಡೆಲಿವರಿ ಆಫ್ ದಿ ನಾಷನಲ್ ಅಮೌಂಟ್ ಆಫ್ ದಿ ಅಂಡರ್ಲೈನಿಂಗ್ ಕರೆನ್ಸಿ. ಸೊ ಕ್ಯಾಶಲ್ಲಿ ಸೆಟಲ್ ಮಾಡ್ತಾರೆ ವಿತೌಟ್ ಡೆಲಿವರಿಂಗ್ ದ ನ್ಯಾಷನಲ್ ಅಮೌಂಟ್ ಆಫ್ ದಿ ಅಂಡರ್ಲೈನ್ ಕರೆನ್ಸಿ ಅಂತ ಹೇಳ್ತಾರೆ. ಸಚ್ ಮಾರ್ಕೆಟ್ಸ್ ಆರ್ ಆಫನ್ ಯೂಸ್ಡ್ ಆಫ್ಶೋರ್ ಫಾರ್ ಕರೆನ್ಸೀಸ್ ಸಬ್ಜೆಕ್ಟ್ ಟು ಕನ್ವರ್ಟಬಿಲಿಟಿ ಆರ್ ಕ್ಯಾಪಿಟಲ್ ಕಂಟ್ರೋಲ್ ರೆಸ್ಟ್ರಿಕ್ಷನ್ಸ್. Settlement necessarily requires exchange of the principal amounts in both currencies. So this is wrong ಅಂತ ಹೇಳ್ತಾ ಇದ್ದಾರೆ. ಸೊ ಪರಿವರ್ತನೆಯ ಅಥವಾ ಬಂಡವಾಳ ನಿಯಂತ್ರಣ ನಿರ್ಬಂಧಗಳಿರುವ ಕರೆನ್ಸಿಗಳಿಗೆ ಇಂತಹ ಮಾರುಕಟ್ಟೆಗಳು ಸಾಮಾನ್ಯವಾಗಿ ಕಡಲಾಚೆ ಕಾರ್ಯನಿರ್ವಹಿಸುತ್ತವೆ. ಇತ್ಯರ್ಥದ ವೇಳೆ ಎರಡೂ ಕರೆನ್ಸಿಗಳ ಮೂಲಧನವನ್ನು ಪರಸ್ಪರ ವಿನಿಮಯ ಮಾಡುವುದು ಕಡ್ಡಾಯವಾಗಿದೆ, ಇದು ಕಡ್ಡಾಯವಲ್ಲ. ಸೊ ಹಾಗಾಗಿ ಆನ್ಸರ್ 1 ಮತ್ತು 2. ಓಕೆ. ಸೊ ನೋಡಿ ಮತ್ತೊಂದು ಸಲ ನೋಡಿ, ನಾನ್ ಡೆಲಿವರಬಲ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಒಪ್ಪಂದ ಕುರಿತು ಹೇಳಿಕೆಗಳು. ಓಕೆ. ಸೊ ಈ ಒಂದು ಟರ್ಮಿನಾಲಜಿನ ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಕೂಡ ನೆನ್ಪಿಟ್ಟಿರಬೇಕು. ಓಕೆ. ಸೊ NDF ಒಂದು ನಗದು ಇತ್ಯರ್ಥ, ನೋಡಿ ಇಲ್ಲಿ ಇದು ಒಂದು ನಗದು ಇತ್ಯರ್ಥ ವಿದೇಶಿ ವಿನಿಮಯ ಉತ್ಪನ್ನ ಒಪ್ಪಂದ. ಒಪ್ಪಂದಿತ ದರ ಮತ್ತು ಉಲ್ಲೇಖದ ದರ ನಡುವಿನ ವ್ಯತ್ಯಾಸವನ್ನು ಪಾವತಿಸಲಾಗುತ್ತದೆ, ಆದರೆ ಕಲ್ಪಿತ ಕರೆನ್ಸಿ ಮೂಲಧನವನ್ನು ವಿತರಿಸಲಾಗುವುದಿಲ್ಲ. ಆದ್ದರಿಂದ ಹೇಳಿಕೆ 3 ವಿತರಣೆಯಾಗುವ ಫಾರ್ವರ್ಡ್ ಒಪ್ಪಂದವನ್ನು ಸೂಚಿಸುತ್ತದೆ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಈಗ. ಸೀಡ್ ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಫರೆನ್ಸ್ ಟು ಸೀಡ್ ಸ್ಕೀಮ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಫಾರ್ ದಿ ಡಿನೋಟಿಫೈಡ್ ನೊಮ್ಯಾಡಿಕ್ ಆ್ಯಂಡ್ ಸೆಮಿ ನೊಮ್ಯಾಡಿಕ್ ಕಮ್ಯುನಿಟೀಸ್ ಅಂತ ಹೇಳಿದೆ. ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ರದ್ದುಗೊಂಡ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗಾಗಿ ಜಾರಿಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಉಚಿತ ತರಬೇತಿ, ಆರೋಗ್ಯ ಬೆಂಬಲ, ವಿಮೆ, ಜೀವನೋಪಾಯ ಉಪಕ್ರಮಗಳು ಮತ್ತು ವಸತಿ ಸಹಾಯ ಇದರ ಘಟಕಗಳಾಗಿವೆ, ಇದು ಕೂಡ ಸರಿಯಾಗಿದೆ. ಇದು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಸೇವೆಯಲ್ಲಿರುವ ಸರ್ಕಾರಿ ನೌಕರರಿಗೆ ಮಾತ್ರ ಮೀಸಲಾಗಿದೆ. ನೋಡಿ ಅಬ್ಸರ್ವ್ ಮಾಡಿ, ಇದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಉತ್ತರ 1 ಮತ್ತು 2 ಸರಿಯಾಗಿದೆ. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. 2026 ಏಪ್ರಿಲ್ನಲ್ಲಿ ಲಡಾಖ್ನಲ್ಲಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಹಿಮ್ ಸರೋವರ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಹಂತದಲ್ಲಿ 50 ಸಣ್ಣ ಜಲಾಶಯಗಳನ್ನು ಲೇಹ್ನಲ್ಲಿ 30, ಕಾರ್ಗಿಲ್ನಲ್ಲಿ 20 ನಿರ್ಮಿಸಲು ಉದ್ದೇಶಿಸಲಾಗಿದೆ, ಸರಿಯಾದ ಸ್ಟೇಟ್ಮೆಂಟ್. ನೀರಾವರಿ ಮತ್ತು ದೀರ್ಘಕಾಲೀನ ಜಲ ಭದ್ರತೆಗಾಗಿ ಹಿಮನದಿಯ ಕರಗುವ ನೀರನ್ನು ಸಂಗ್ರಹಿಸುವುದು ಇದರ ಉದ್ದೇಶ ಏನಂತ ನೋಡ್ಕೊಳ್ಳಿ. ಸೊ ಮತ್ತು ಇದು ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ನ ಒಂದು ಘಟಕವಾಗಿದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಉತ್ತರ 1 ಮತ್ತು 2 ಆಗಿರುತ್ತೆ. ಓಕೆ.
ಸೊ ಇದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇಂಡಿಯಾಸ್ ಫಸ್ಟ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ SEZ at Dholera was in the news in April 2076. Consider the following. ಢೋಲೆರಾದಲ್ಲಿ ಭಾರತದ ಮೊದಲ ಅಂದರೆ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಸ್ಪೆಷಲ್ ಎಕನಾಮಿಕ್ ಝೋನ್ ನ್ಯೂಸಲ್ಲಿತ್ತು. ಆ ಸುದ್ದಿ ಬಗ್ಗೆ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇದು ಅನುಸೂಚಿತ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಗುಜರಾತ್ನಲ್ಲಿದ್ದು ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಪಟ್ಟಿದೆ. ಸೊ ಇದು ಸರಿಯಾದ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಘಟಕವು ಅತ್ಯಂತ ಶುದ್ಧ ವೇಫರ್ಗಳ ಮೇಲೆ ಸಮಗ್ರ ವಲಯಗಳನ್ನು ತಯಾರಿಸುತ್ತದೆ. ಇದು ಅಸೆಂಬ್ಲಿ, ಪರೀಕ್ಷೆ, ಪ್ಯಾಕೇಜಿಂಗ್ ಘಟಕಗಳಿಗೆ ವಿಭಿನ್ನವಾಗಿದೆ. ಇದು ಕೂಡ ಸರಿಯಾಗಿದೆ. SEZ ಅಧಿಸೂಚನೆಯಾದ ಬಳಿಕ ಸಂಪೂರ್ಣ ಉತ್ಪಾದನೆಯನ್ನು ಕಡ್ಡಾಯವಾಗಿ ರಫ್ತು ಮಾಡಬೇಕು. ಕಂಪ್ಲೀಟ್ ಉತ್ಪಾದನೆಯನ್ನು ಕಡ್ಡಾಯವಾಗಿ ರಫ್ತು ಮಾಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲೂ ದೇಶೀಯ ತೆರಿಗೆ ಪ್ರವೇಶ ಮಾರಾಟ ಮಾಡಲಾಗುವುದಿಲ್ಲ ಅನ್ನೋದು ರಾಂಗ್ ಆಗಿದೆ. ಸೊ ಹಾಗಾಗಿ ನೋಡಿ, ಇದು ಇಂಪಾರ್ಟೆಂಟು. ಎಲ್ಲಿ ಲಾಂಚ್ ಮಾಡಿದ್ದಾರೆ ಅನ್ನೋದು ನೋಡ್ಕೊಳ್ಬೇಕು. ಗುಜರಾತ್ನ ಢೋಲೆರಾದಲ್ಲಿ ಇದನ್ನು ಮಾಡಿದ್ದಾರೆ ವಿತ್ ದ ಟಾಟಾ ಸಪೋರ್ಟ್. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಢೋಲೆರಾ SEZ ಗುಜರಾತ್ನ ಟಾಟಾ ಸಂಸ್ಥೆಯ ಪ್ರಸ್ತಾವಿತ ಮುಂಚೂಣಿ ಚಿಪ್ ತಯಾರಿಕಾ ಘಟಕ ಇದು. ಓಕೆ, ಸೊ ಇದು ಫ್ಯಾಬ್ರಿಕೇಶನ್ ವೇಫರ್ ಮತ್ತು ಚಿಪ್ ಮೇಲೆ ಚಿಪ್ ನಿರ್ಮಿಸಲಾಗುತ್ತದೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಇದು ಅನ್ವಯಿಸುವ ಸುಂಕ ಮತ್ತು ನಿಯಮಗಳಿಗೆ ಒಳಪಟ್ಟು SEZ ಘಟಕಗಳಿಗೆ ದೇಶೀಯ ಮಾರಾಟವು ಅನುಮತಿ ಹಾಕಬಹುದು. ಸೊ ಲೋಕಲಿ ಆಲ್ಸೋ ಇಟ್ ಕ್ಯಾನ್ ಬಿ ಸೋಲ್ಡ್. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಸೊ ಈ ವೀಸಾ ಪ್ರವೇಶಕ್ಕಾಗಿ ಸರ್ಕಾರ ಎಷ್ಟು ಸಮುದ್ರ ಬಂದರುಗಳನ್ನು ಸೇರಿಸಿತು? ಗವರ್ನಮೆಂಟ್ ಆಡೆಡ್ ಹೌ ಮೆನಿ ಸೀ ಪೋರ್ಟ್ಸ್ ಫಾರ್ ಈ ವೀಸಾ ಎಂಟ್ರಿ? ಓಕೆ, ಸೊ 14 ಸಮುದ್ರಗಳನ್ನ ಸೇರಿಸಿದೆ. ಸಮುದ್ರ ಮಾರ್ಗದ ವಲಸೆ ನೋಡಿ, ಇಲ್ಲಿ ಸಮುದ್ರ ಮಾರ್ಗದ ವಲಸೆ ಪ್ರವೇಶವನ್ನು ವಿಸ್ತರಿಸಲು 14 ಸಮುದ್ರ ಬಂದರುಗಳನ್ನು ಈ ವೀಸಾ ಪ್ರವೇಶಕ್ಕೆ ಸೇರಿಸಲಾಗಿದೆ. ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಸೊ ನಿಮಗೆ ಈ ಪ್ರಶ್ನೆಯ PDF ಏನಾದರೂ ಬೇಕಂದರೆ ನೀವು ನಮ್ಮ ವೆಬ್ಸೈಟ್ www.infiniteiasks.comಗೆ ವಿಸಿಟ್ ಮಾಡ್ಬೋದು. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಏನಾದರೂ ಇದ್ದರೆ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.